ನಮಸ್ತೆ. ಕಾನ್ಸ್ಟಿಪೇಷನ್. ಸೊ ಕಾನ್ಸ್ಟಿಪೇಷನ್ ಆಗೋದು ಎರಡು ಕಾರಣದಿಂದ. ಒಂದು, ಕೋಲ್ಡ್ ಇಂದನೂ ಕಾನ್ಸ್ಟಿಪೇಷನ್ ಆಗುತ್ತೆ, ಹೀಟ್ ಇಂದನೂ ಕೂಡ ಕಾನ್ಸ್ಟಿಪೇಷನ್ ಆಗುತ್ತೆ. ಈ ಕೋಲ್ಡ್ ಇಂದ ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಅಂತಂದಾಗ ನಾನು ತಿಂದಿರುವ ಫುಡ್ ಡೈಜೆಸ್ಟ್ ಆಗಲ್ಲ, ಹೊಟ್ಟೆ ಉಬ್ಬಾರ, ಹಸಿವು ಆಗಲ್ಲ. ಸೊ ನಾ ಕಲರ್ ಥೆರಪಿಯಲ್ಲಿ ಎರಡು ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಇಸ್ ದಿ ಸ್ಕೈ ಬ್ಲೂ ಕಲರ್, ಸೆಕೆಂಡ್ ಒನ್ ಇಸ್ ದಿ ಡಾರ್ಕ್ ಬ್ಲೂ ಕಲರ್. ಇದು ಓನ್ಲಿ ಡ್ಯೂ ಟು ಕೋಲ್ಡ್ ಇಂದ ಕಾನ್ಸ್ಟಿಪೇಷನ್ ಆಗ್ತಾ ಇದ್ರೆ. ಸೊ ದಿಸ್ ಇಸ್ ದಿ ಲೆಫ್ಟ್ ಹ್ಯಾಂಡ್. ಅಕಾರ್ಡಿಂಗ್ ಟು ದಿ ಸುಜಕ ರಿಫ್ಲೆಕ್ಸಾಲಜಿ ಪ್ರಕಾರ ಇದು ಸ್ಟಮಕ್ ರಿಫ್ಲೆಕ್ಸ್ಗೆ ನೀವು ಇಲ್ಲಿ ಏನ್ ಮಾಡಿ ಸ್ಕೈ ಬ್ಲೂ ಅನ್ನ ಅಪ್ಲೈ ಮಾಡಿ. ಯಾಕಂದ್ರೆ ಕೋಲ್ಡ್ ಇಂದ ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಅಂದಲ್ಲಿ ನಾನು ಫೈರ್ ಅನ್ನ ಕ್ರಿಯೇಟ್ ಮಾಡ್ಬೇಕು, ಯಾಕಂದ್ರೆ ಡೈಜೆಸ್ಟ್ ಆಗ್ಲಿಕ್ಕೆ ಫುಡ್ ಅದ್ರ ಜೊತೆ. ಸೊ ದಿಸ್ ಇಸ್ ದಿ ಲೆಫ್ಟ್ ಹ್ಯಾಂಡ್. ತಂಬ್ ಇದೆಯಲ್ಲ, ಸೆಕೆಂಡ್ ಜಾಯಿಂಟ್ಗೆ ಇಲ್ಲೇ ಡಾರ್ಕ್ ಬ್ಲೂ ಅನ್ನ ಅಪ್ಲೈ ಮಾಡಿ. ಈಗ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಫಸ್ಟ್ ಜಾಯಿಂಟ್ ಇದೆಯಲ್ಲ, ದಟ್ ಇಸ್ ದಿ ಲಾರ್ಜ್ ಇಂಟೆಸ್ಟೈನ್ ರಿಫ್ಲೆಕ್ಟ್ ಜಾಯಿಂಟ್ಗೆ ಇಲ್ಲೇ ಡಾರ್ಕ್ ಬ್ಲೂ ಅನ್ನ ಅಪ್ಲೈ ಮಾಡಿ. ಇಟ್ ಈಸ್ ಓನ್ಲಿ ಡ್ಯೂ ಟು ಕೋಲ್ಡ್ ಇಂದ ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಅಂದ್ರೆ ಈ ಕಲರ್ ಅನ್ನ ಅಪ್ಲೈ ಮಾಡಿ. ಇಫ್ ದ ಕಾನ್ಸ್ಟಿಪೇಷನ್ ಇಸ್ ಡ್ಯೂ ಟು ಹೀಟ್ ಇಂದ ನಂಗೆ ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಅಂದ್ರೆ ಹಸಿವಾಗುತ್ತೆ, ತಿನ್ಲಿಕ್ಕೆ ಹೋದ್ರೆ ಮನಸ್ಸು ಬರಲ್ಲ, ಆಮೇಲೆ ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸ್ ಆಗ್ತಾ ಇದೆ ಅಂತಂದಾಗ ಸೊ ನಾ ಕಲರ್ ಥೆರಪಿಯಲ್ಲಿ ಎರಡು ಕಲರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಇಸ್ ದಿ ಡಾರ್ಕ್ ಗ್ರೀನ್ ಕಲರ್ ಅಂಡ್ ಸೆಕೆಂಡ್ ಒನ್ ಇಸ್ ದಿ ಡಾರ್ಕ್ ಬ್ಲೂ ಕಲರ್. So this is the left hand. Thumb ಸೆಕೆಂಡ್ ಜಾಯಿಂಟ್ಗೆ ನೀವಿಲ್ಲೇ ಡಾರ್ಕ್ ಬ್ಲೂ ಅನ್ನ ಅಪ್ಲೈ ಮಾಡಿ. ಅದರ ಜೊತೆ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಫಸ್ಟ್ ಜಾಯಿಂಟ್ ಇದೆಯಲ್ಲ, ದಟ್ ಇಸ್ ಅ ಲಾರ್ಜ್ ಇಂಟೆಸ್ಟೈನ್ ರಿಫ್ಲೆಕ್ಟ್ ಜಾಯಿಂಟ್ಗೆ ನೀವಿಲ್ಲಿ ಡಾರ್ಕ್ ಗ್ರೀನ್ ಅನ್ನ ಅಪ್ಲೈ ಮಾಡಬೇಕು. ಯಾಕಂತಂದ್ರೆ ಇಲ್ಲಿ ಹೀಟ್ ಇಂದ ಕಾನ್ಸ್ಟಿಪೇಷನ್ ಆಗ್ತಾ ಇದೆ. ಸೊ ಅಲ್ಲಿ ನನಗೆ ವಾಟರ್ ಎಲಿಮೆಂಟು ನೀರು ಬೇಕು ಅಂತಂದಾಗ ನಾ ಡಾರ್ಕ್ ಗ್ರೀನ್ ಅನ್ನ ಇಲ್ಲೇ ಫಸ್ಟ್ ಜಾಯಿಂಟ್ಗೆ ಇಲ್ಲಿ ಡಾರ್ಕ್ ಗ್ರೀನ್ ಅನ್ನ ಅಪ್ಲೈ ಮಾಡಿ. ಇದನ್ನ ಡ್ಯೂರಿಂಗ್ ದ ಡೇ ಟೈಮ್ 4 to 5 hours ಇದನ್ನ ಅಪ್ಲೈ ಮಾಡಿ. ವಿತಿನ್ 4 to 5 days ಅಲ್ಲಿ ಯು ಕ್ಯಾನ್ ಸಿ ದ ಮಿರಾಕಲ್ ಚೇಂಜಸ್. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿ ಹೆಲ್ದಿ, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.